ಬೇಗ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಇನ್ಫ್ಯಾಕ್ಟ್ ವಿ ಡಿಸ್ಕಸ್ ಲಾಸ್ಟ್ ಟೈಮ್, ವಿ ವೆರಿ ಸ್ಟ್ರಾಂಗ್ಲಿ condemned. Today also the subject came, the subject was discussed in detail. The cabinet discussed regarding repeal of Narega Act, thereby passing G. Ramji Act. After detailed discussion and deliberation, the cabinet resolved to take up the legal steps against the repeal of Narega, as it is infringing on the constitutional right of citizen of right to work. We will also take this to people's court. ರಾಜ್ಯ ಸರ್ಕಾರ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿ ಯೋಜನೆಯ ಏನು ರಿಪೀಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಜನರ ನ್ಯಾಯಾಲಯಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತೀವಿ. ವಿಲ್ ಟೇಕ್ ಅಪ್ ದಿಸ್ ಟು ದ ಪೀಪಲ್ಸ್ ಕೋರ್ಟ್. People's court. We are going to take up in the court of law. We'll take legal battle against repeal of Narega to court of law. As well, we will also take up this issue to the people's court. Huh? What? Supreme Court. Supreme Court. We had the advice of AG also in the cabinet. We will also explore whether we can also go to High Court and Supreme Court. Yeah. ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೇಳಿದ್ದೇವೆ. I will just complete this para and come. We will see the. ಪ್ರಕರಣ ಇತ್ಯರ್ಥ ಆಗೋ ತನಕ ನೀವು ಈ ಜಿ ರಾಮ್ಜಿ ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ನೋಡಿ, ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಸಂವಿಧಾನದ 73ನೇ ತಿದ್ದುಪಡಿ ಆದ್ಮೇಲೆ ದೇಶದಲ್ಲಿ ವಿಕೇಂದ್ರೀಕರಣದ ಚಳವಳಿ ಪ್ರಾರಂಭವಾಗಿದೆ. ವಿಕೇಂದ್ರೀಕರಣಕ್ಕೆ ಕೊಡಲಿ ಪೆಟ್ಟು ಬೀಳುವ ಹಾಗೆ ಈ ಜಿ ರಾಮ್ಜಿ ಬಿಲ್ ಬರೋದ್ರ ಮೂಲಕ ಏನು ಸಂವಿಧಾನ ಹಾಗೂ ನರೇಗಾ ಯೋಜನೆ ಮುಖಾಂತರ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮುಖಾಂತರ ರೈಟ್ ಟು ವರ್ಕ್ ವಾಸ್ ಪ್ರೊಟೆಕ್ಟೆಡ್. ಗ್ರಾಮಾಂತರ ಭಾಗದ ಬಡವರಿಗೆ, ಗ್ರಾಮಾಂತರ ಭಾಗದ ಕೃಷಿ ಕಾರ್ಮಿಕರಿಗೆ, ಕೂಲಿಕಾರರಿಗೆ ಏನು ಉದ್ಯೋಗದ ಹಕ್ಕು ದೊರೆತಿತ್ತೋ ಆ ಉದ್ಯೋಗದ ಹಕ್ಕನ್ನ ಕಿತ್ತುಕೊಳ್ಳುವಂತ ಒಂದು ಪ್ರಯತ್ನ ಈ ನರೇಗಾ ಕಾನೂನನ್ನ ವಾಪಸ್ ಪಡೆಯುವಂತದ್ದು, ರಿಪೀಲ್ ಮಾಡಿರ್ತಕ್ಕಂಥದ್ರ ಮೂಲಕ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಒಂದ್ ಸೆಕೆಂಡ್, ಐ ವಿಲ್ ಕಂಪ್ಲೀಟ್. ಅದಷ್ಟೇ ಅಲ್ಲ, ಈ ನರೇಗಾ ಯೋಜನೆ ಮುಖಾಂತರ ನಾವು ನಮ್ಮ ಪಂಚಾಯಿತಿಗಳಲ್ಲಿ ಆಸ್ತಿ ನಿರ್ಮಾಣ ಮಾಡ್ತಾ ಇದ್ವಿ. ಪಬ್ಲಿಕ್ ಅಸೆಟ್ಸ್ ವೇರ್ ಬೀಂಗ್ ಕ್ರಿಯೇಟೆಡ್, ವೆದರ್ ಇಟ್ ವಾಸ್ ಕಾಂಪೌಂಡ್ ವಾಲ್ ಆಫ್ ಎ ಪ್ರೈಮರಿ ಸ್ಕೂಲ್ ಇನ್ ಎ ವಿಲೇಜ್, ವೆದರ್ ಇಟ್ ಈಸ್ ಮೇಕಿಂಗ್ ಆಫ್ ಪ್ಲೇ ಗ್ರೌಂಡ್ಸ್, ಆಟದ ಮೈದಾನ, ಶಾಲೆ ಕಂಪೌಂಡು,
ದನದ ದೊಡ್ಡಿ, ಕುರಿಯ ದೊಡ್ಡಿ, ಕಣ, ಸ್ಮಶಾನ ಅಭಿವೃದ್ಧಿ, ನಮ್ಮ ಹೊಲ ನಮ್ಮ ದಾರಿ, ಕೃಷಿ ಹೊಂಡ, ಏನೆಲ್ಲ ಮಾಡ್ತಾ ಇದ್ವಲ್ಲ, ಆಸ್ತಿ ನಿರ್ಮಾಣ ಮಾಡ್ತಿದ್ವಿ, ಬದು ಹಾಕೋದು, ಒಳಗಟ್ಟಿ ಕಟ್ಟೋದು, ಈ ಆಸ್ತಿ ನಿರ್ಮಾಣದ ಕೆಲಸಗಳೇನಿದ್ವಲ್ಲ, ಈ ಆಸ್ತಿ ನಿರ್ಮಾಣದ ಕೆಲಸ ಗ್ರಾಮಾಂತರ ಭಾಗದಲ್ಲಿ ನಿಲುಗಡೆ ಮಾಡತಕ್ಕಂತ ಒಂದು ಕರಾಳವಾಗಿರ್ತಕ್ಕಂಥ ಕಾನೂನು ಈ ಜಿ ರಾಮ್ಜಿ ಕಾನೂನಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಕಾನೂನಿನ ಮುಖಾಂತರ ಇವರು ಆ ಕಾರ್ಮಿಕರಿಗೆ ಎಲ್ಲಿ ಹೋಗ್ಬೇಕು ಅಂತಾರೆ ಅಂದ್ರೆ, ಅವರು ಈ ನ್ಯಾಷನಲ್ ಹೈವೇ ಅಥವಾ ಬೇರೆ ಬೇರೆ ಅವರು ಕೆಲವು ಕಾರ್ಯಕ್ರಮಗಳದಾವು, ಯಾರು ಕಾಂಟ್ರಾಕ್ಟರ್ಗಳಿಂದ ಕೆಲಸ ಮಾಡಿಸ್ತಿರ್ತಾರ ಅವ್ರ ಕೈಯೊಳಗೆ ಇವ್ರು ಹೋಗಿ ಕೆಲಸ ಮಾಡ್ಬೇಕು. ಅಂದ್ರೆ ಕಾಂಟ್ರಾಕ್ಟರ್ ಗುತ್ತಿಗೆದಾರರಿಗೆ ಅನುಕೂಲಿಸುವ ಕಾನೂನನ್ನ ಜಿ ರಾಮ್ಜಿ ಕಾನೂನು ಮುಖಾಂತರ ಮಾಡಿದರೆ ಹೊರತು ಕೂಲಿಕಾರರ ಹಿತ ಕಾಪಾಡೋದ್ರೊಳಗ ಯಾವುದೂ ಆಸಕ್ತಿಯನ್ನ ತೋರಿಸಲಿಲ್ಲ. ಅದರ ಜೊತೆಗೆ ನಮಗೇನು ಒಂದು ಉದ್ಯೋಗದ ಹಕ್ಕಿತ್ತಲ್ಲ, ಆ ಹಕ್ಕನ್ನ ಕಿತ್ತುಕೊಂಡ್ರು. ಅಷ್ಟೇ ಅಲ್ಲ, ಈ ನರೇಗಾ ಆಕ್ಟ್ ಪ್ರಕಾರ ನಮಗೆ ಪಂಚಾಯಿತಿ ಒಳಗೆ ಏನು ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅನ್ನುವಂತ ಒಂದು ಅಧಿಕಾರ ಪಂಚಾಯತಿಗಳಿಗೆ ಇತ್ತು. ಆದ್ರೆ ಈಗ ಅದನ್ನ ಸಂಪೂರ್ಣವಾಗಿ ಕಿತ್ತುಕೊಂಡು ಈ ಕೆಲಸ ಎಲ್ಲಿ ಆಗ್ಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ದೇಶನ ನೀಡ್ತದೆ, ಸೂಚನೆ ನೀಡ್ತದೆ. ಈ ರೀತಿಯಾಗಿರ್ತಕ್ಕಂಥ ಈ ಕರಾಳ ಶಾಸನ ಏನಿದೆ, ಕರಾಳ ಯೋಜನೆ ಏನಿದೆ, ಇದನ್ನ ಕರ್ನಾಟಕ ಸರ್ಕಾರ ತೀವ್ರವಾಗಿ ವಿರೋಧಿಸ್ತದೆ. ನಾವು ರಾಜಕೀಯವಾಗಿ, ಕಾನೂನಾತ್ಮಕವಾಗಿ ಹಾಗೂ ಜನರ ನ್ಯಾಯಾಲಯಕ್ಕೆ ಇದನ್ನ ತೆಗೆದುಕೊಂಡು ನಮ್ಮ ಹೋರಾಟವನ್ನ ಮಾಡ್ತೀವಿ. ಅವಧಿ ಅವಧಿ 125 ದಿವಸಕ್ಕೆ ಜಾಸ್ತಿ ಆದ್ರೆ ಅದು ದುಡ್ಡು ಹಾಕೋದಕ್ಕೆ ಕಿತ್ಕೊಂಡಂಗೆ ಹೆಂಗಾಗುತ್ತೆ? 125 ದಿನ ಅಂತ ಕಾಣಿಸಿದ್ರು. ಏನು, ವೇರ್ ಇಸ್ ದಿ ಮನಿ ಕ್ಯಾಟ್? ವೇರ್ ಇಸ್ ದಿ ಮನಿ? ಎಲ್ಲ ಕೇಳಿ ಈಗ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. 40%. Do you know what will be the quantum? Is that possible? ಆಮೇಲೆ ನಾನು ತಮಗೆ ಕೇಳ್ತೀನಿ, ಕೇಂದ್ರ ಸರ್ಕಾರ, ಕರ್ನಾಟಕ, ನಾವೆಲ್ಲ ಫೆಡರಲ್ ವ್ಯವಸ್ಥೆ ಒಳಗಿದ್ದೇವೆ. ಯಾವುದಾದ್ರೂ ಒಂದು ಯೋಜನೆ ಮೂಲಕ ಭಾರಿ ಪ್ರಮಾಣದ ಆರ್ಥಿಕ ಹೊರೆ ಬೀಳ್ತಿದ್ರೆ they are liable to discuss with us, consult us, deliberate with us and take our consent and go ahead. But where is that done? See, 15th finance recommendations already now there. ಈ 15ನೇ ಹಣಕಾಸಿನ ಆಯೋಗದ ವರದಿ ನಂತರ ಇವೆಲ್ಲ ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದು. ಈಗ ಅದು ಆದ್ಮೇಲೆ ಇದೊಂದು ಹೊಸದು ಹೊರೆ ತಂದ್ಬಿಟ್ರೆ, ಫ್ರಮ್ ವೇರ್ ಆರ್ ಯು ಮೀಟಿಂಗ್ ದ ಫಂಡ್ಸ್? and you want everything to be done before 1st of February? ಅದನ್ನ ಹೇಳಿದ್ರೆ ಒಂದ್ ಲೆಕ್ಕ ಸರ್, ನೀವು ಅವ್ರನ್ನ ನಾನು ನಿಮ್ಗೆ ಹೇಳ್ತೀನಿ, ದುಡಿಯುವುದು ಸಹಿತ 100 ದಿವಸ ಕೊಡ್ಬೇಕಾದ್ರೆ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ರಲ್ಲ. ಈ 125 ಏನ್ ಹೇಳಿದ್ರಲ್ಲ, 125 ದಿವಸ ಅದನ್ನ ಅವರು ರಾಜಕೀಯವಾಗಿ ಆ ಅಂಕಿಯನ್ನು ಬಯಸ್ಕೊಳ್ತಾ ಇದ್ದಾರೆ ಹೊರತು ಅದು ಸಾತ್ವಿಕವಾಗಿ ಅಥವಾ ನಿರ್ದಿಷ್ಟವಾಗಿ ಆ ಕೆಲಸ ಹಾಗೆ ಆಗೋದಕ್ಕೆ ಸಾಧ್ಯ ಆಗಲ್ಲ. ಹೇಳಿದ್ದು ತಾವು 73 ಅಮೆಂಡ್ಮೆಂಟ್ 73 ಮೆನ್ಷನ್ ಮಾಡ್ತಾ ಇದ್ದಾರೆ. ಆ ತರ ಇದ್ರೆ ಅಷ್ಟು ಲಿಖಿತ ಬಗ್ಗೆ ಆಸಕ್ತಿ ಇದೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೆಸಿಲ್ಲ ಸರ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೆಸಿಲ್ಲ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೆಸಿಲ್ಲ. ನಿಮ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ No, that's why we are now on the verge of making elections. We have already decided to hold elections at the earliest.
Right now, we have decided to go and see there are panchayats who have approached the state government to go to Supreme Court because their right is affected. Their panchayat workers are affected. Their panchayat development is affected. Please listen. Panchayats are now disabled to create their own assets, and in view of all these, they also want to go to Supreme Court. People have approached, panchayats have approached the state government, and possibly state government will make a decision in a day or two. ಅತಿ ಹೆಚ್ಚು ಮಂತ್ರಾಲಯದಲ್ಲಿ ಬಹುತೇಕ ಕಾಮಗಾರಿಗಳು ಮಾಡ್ತಾ ಇದ್ದು, ಡೂಪ್ಲಿಕೇಶನ್ ಮಾಡಿದ್ದು, ಅಕ್ರಮ ಆಗಿದ್ದು, ನೀವು ಒಗ್ಗೂಡ್ಕೊಂಡು ನೇಮಕಾತಿ ಮಾಡಿದ್ದು ಅದೇ ಕಾರಣಕ್ಕೋಸ್ಕರ ತುಂಬಾ ಕಂಪ್ಲೇಂಟ್ಗಳಿತ್ತು. ನೀವು ಅವ್ರು ಮಾನಿಟರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಯಾರು ಮಾನಿಟರ್ ಮಾಡಬೇಕು? ಕಾಂಟ್ರಾಕ್ಟರ್ ಹತ್ರ ದುಡ್ಡು ಕೊಡ್ತಾರಲ್ಲ, ಅದೇ ಮಾನಿಟರ್ ಅಲ್ಲ. ಪ್ಲೀಸ್ ಲಿಸನ್. ನೀವು ಈ ಗ್ರಾಮಾಂತರ ಜನರನ್ನ ಕಳಪೆ ಕಾಮಗಾರಿ ಎಷ್ಟು ರಿಪೋರ್ಟ್ ಅದಾವ್ರಿ? ಕಳಪೆ ಕಾಮಗಾರಿ ಎಲ್ಲಿದಾವೆ? ಏನಾದ್ರು ರಿಪೋರ್ಟ್? ಕೇಳ್ರಿ ಪ್ಲೀಸ್. ಒಬ್ಬೊಬ್ರು ಕೇಳಿಲ್ಲ. ಐ ಆಮ್ ಹಿಯರ್ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್ ಅಂಡ್ ಗಾಂಧಿ ಗ್ರಾಮ ಅಲ್ಲಿ ನೋಡ್ರಿ, ಗಾಂಧಿ ಸಾಕ್ಷಿ ಕೆಲಸ ಕಾರ್ಯಕ್ರಮ. ಕೇಳ್ರಿ ತಾವು ಏನಾದ್ರು ಕೇಳ್ರಿ. ಗಾಂಧಿ ಸಾಕ್ಷಿ ಕಾಯಕ ತಂತ್ರಾಂಶ ಯಾಕೆ ತಂದ್ವಿ ಅಂದ್ರೆ, ನಮ್ಮ ಅಸೆಟ್ ಕ್ರಿಯೇಟ್ ಆಗಿದ್ದು ದಾಖಲೆ ಆಗಬೇಕು. ಯಾವುದೇ ಕಾರಣಕ್ಕೆ ಯಾರು ಆಸ್ತಿ ಸೃಷ್ಟಿಯಿಂದಲೇ ಹಣಕಾಸನ್ನ ತೆಗೆದುಕೊಳ್ಬಾರ್ದು ಅನ್ನುವಂತ ಆ ಒಂದು ಮೇಜರ್ ಅನ್ನ ನಾವು ತಗೊಂಡ್ವಿ. ಅಂಡ್ ದಾಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ಸೋ ಮಚ್. ದಟ್ ಇಸ್ ಅ ಪಾರ್ಟ್. ಆದ್ರೆ ನೀವು ಕಳಪೆ ಕೆಲಸ ಎಲ್ಲಿಯೂ ಆಗಿಲ್ಲ, ಸಾಧ್ಯನೂ ಇಲ್ಲ, ದಾನ ಇಲ್ಲ. ಆದ್ರೆ ದಯಮಾಡಿ ಅರ್ಥೈಸ್ಕೊಳ್ಬೇಕು, ನರೇಗಾ ಬಂದ ಮೇಲೆ ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ. ಒಂದೊಂದು ಸ್ಥಳಗಳಿಗೆ 500-600 ಜನ ನಿಂತು ಕೆಲಸ ಮಾಡ್ತಾರೆ. ನಾನು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ, ಎ ಸ್ಮಾಲ್ ಎಕ್ಸಾಂಪಲ್. ನನ್ನ ತಾಲೂಕಿನ ಕುತ್ಕೋಟಿ ಅನ್ನುವಂಥ ಗ್ರಾಮಕ್ಕೆ ಹೋಗಿದ್ದೆ ನಾನು. ಆ ಕುತ್ಕೋಟಿ ಗ್ರಾಮಕ್ಕೆ ಹೋದಾಗ ಅಲ್ಲೊಬ್ಬ ಯಜಮಾನ ಉಳಿದವರೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸಿದ್ದು, ಇನ್ನೂ ಒಂದು 30% ಉಳಿದಿತ್ತು. I can make out that he was more than 65 years. ನಾವು ಏನಾಗ್ತೀವಿ ಹೇಳಿದ್ರೆ, ಯಾಕೆ ನೀನ್ ಕೆಲಸ ಮುಗ್ದಿಲ್ಲಲ್ಲ? ಹೌದಪ್ಪ, ನನ್ ಸ್ವಲ್ಪ ನಿಧಾನ ಆಕತಿ, ಅದನ್ನ ಪೂರ್ಣ ಮಾಡ್ತೀನಿ ಅಂತ. ಇಲ್ಲ, ನಾಳಿಂದ ನೀನು ಪೂರ್ಣ ಮಾಡಬೇಡ, ನೀ ಅರ್ಧ ಮಾಡಿದ್ರೆ ಸಾಕು, ನೀನ್ ಪೂರ್ಣ ಕೂಲಿ ಕೊಡಿಸ್ತೀವಿ ಅಂತ ಅಂದೆ ನಾನು. ಯು ನೋ ವಾಟ್ ದಟ್ ಓಲ್ಡ್ ಮ್ಯಾನ್ ಸೆಡ್? ಯಜಮಾನ ಏನಂದ, ಬೇಡಮ್ಮ ಬೇಡದು, ಅದು ನಾ ಉಳ್ಕಿದ ರೆಸ್ಟ್ ಮಾಡ್ತಾರೆ, ಒಂದು ತಾಸು ತಡ ಆಗೋಲ್ಲಕ್ಕೆ ಅದನ್ನ ಕೆಲಸ ಮಾಡ್ತೀನಿ. kindly understand this type of people are there. Yes, ಮಾಡಬಹುದು. ಇಲ್ಲ ನನಗೆ. ನಾನು ಬಿಲ್ಡಿಂಗ್ ಕಟ್ಟಿ ಅಂತ ಒಂದು ಗ್ರಾಮಕ್ಕೆ ಹೋಗಿದ್ದೆ. ಅವ ಕೆಲಸ ಮಾಡಿ ಎಲ್ಲ ಮುಗಿಸಿದ್ದ. ಅವ ಕೇಳಿದ, ನಾನು ಏನ್ ಪಾಲ್ ಲಗುನ ಮುಗಿಸ ಸರ್, ನಾನು ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಸರ್ ಅಂದ. ಹೌದಾ? ಕೇಳಿ ಹೇಳ್ತೇನೆ. ಅವ ಏನು ಹೇಳಿದ ಅಂದ್ರೆ, ಸರ್ ನಾನು ಯೂನಿವರ್ಸಿಟಿ ಬಿಡಿ ಸರ್ ಅಂತ ಹೇಳ. ಅಲ್ಲ ಅಂದ್ರೆ these examples are also there. And if in rural area, if great number of assets are created,
It is because of Narega. Yes. ಇದುವರೆಗೆ 20 ವರ್ಷದಿಂದ ಆಗಿರುವಂತ ಎಲ್ಲ ಕೆಲಸಗಳನ್ನ ಒಂದು ಇವ್ಯಾಲ್ಯೂಯೇಷನ್ ಮಾಡಿ ರಿಲೀಸ್ ಮಾಡಿ ಸರ್ 100 ಮೀಟರ್ 10 ಚರ್ಚೆ ಮಾಡಿದ ಸರ್ಕಾರ ಈ ವರ್ಷ 1 ಚರ್ಚೆ ಮುಂದಿನ ವರ್ಷ 4 ಚರ್ಚೆ ಮುಂದಿನ ವರ್ಷ 3 ವರ್ಷ ಮಾತನಾಡುತ್ತಾರೆ ಇದು ತುಂಬಾ ಇದೆ. ನಾನು ಮೊದಲು ನೋಡೋದು ಇಷ್ಟು ವರ್ಷ ಆಗಿರೋ ಕಾಮಗಾರಿಗಳನ್ನು ಇವ್ಯಾಲ್ಯೂಯೇಷನ್ ಮಾಡಿ ರಿಲೀಸ್ ಮಾಡ್ತಾರೆ. ಎಷ್ಟು ಖರ್ಚಾಗಿದೆ, ಎಷ್ಟು ಕಾಮಗಾರಿ ಉಳ್ಕೊಂಡಿದೆ, ಅದನ್ನು ಎಷ್ಟು ಲಾಭ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ನಿಮ್ಮ ಸಲಹೆಯನ್ನು ನಾನು ಗಮನಿಸ್ತೀನಿ. ಈ ನರೇಗಾದ ಯಶಸ್ಸು ಏನಿದೆಯಲ್ಲ, ಬಡತನವನ್ನ ಕಿತ್ತೊಗೆಯುವಂತ ಕೆಲಸ, ರಾಷ್ಟ್ರವನ್ನು ಅಭಿವೃದ್ಧಿ ಮಾಡುವ ಕೆಲಸ, ಅದ್ರ ಬಗ್ಗೆ ತಾವು ಸ್ವಲ್ಪ ಅನಾಲಿಸಿಸ್ ಮಾಡಿ. ದೇಶದಲ್ಲಿ ಅವ್ಯವಹಾರ ಆಗಿದೆ ಅಂತ ಬಿಜೆಪಿ ರಿಪೋರ್ಟ್ ಅನ್ನು ಆಧಾರವಾಗಿಕೊಂಡು ಹೇಳ್ತಾ ಇದೆ. ಅದ್ರ ಬಗ್ಗೆ ಯಾಕೆ ಉತ್ತರಿಸ್ತಾ ಇದೆ? ಇನ್ನೊಂದು ಅಕ್ರಮ ಇರೋದಂತೂ ನಿಜ. ಅದಕ್ಕೋಸ್ಕರ ಬಯೋಮೆಟ್ರಿಕ್ ಅಂದ್ರೆ ಏನ್ ತಪ್ಪು, ಏನ್ ಪ್ರಾಬ್ಲಮ್? ಬಯೋಮೆಟ್ರಿಕ್ ಸಿಸ್ಟಮ್ ಅಲ್ಲಿ ತಗೊಂಡ್ಬಂದು ಅಟೆಂಡೆನ್ಸ್ ಮಾಡ್ಕೊಂಡು ಕೂಲಿ ಅದ್ಯಾಕೆ ತಪ್ಪಂತ ಯಾರಂದಿದೆ ನಾವು ನಿದ್ದೆ ನಾನು ನಿಮಗೆ ಕೇಳಿ ಹೇಳ್ತೇನೆ. ಒಂದು ಹೊಲದಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ 1.5 ಕಿಲೋಮೀಟರ್ ಹೋಗ್ಬೇಕು. ಈಗ ಅವನು ಕೆಲಸ ಮಾಡೋ ಸ್ಥಳದಿಂದ ಅವನು 2 ಬಾರಿ ಬಯೋಮೆಟ್ರಿಕ್ ಕೊಡುವಂತಾರೆ. ದಟ್ ಇಸ್ ನಾಟ್ ದ ಇಶ್ಯೂ. ನಾವು ಅದನ್ನು ಇರ್ಬೋದು. ಆ ಸಂದರ್ಭದಲ್ಲಿ ಈಗ ನಾವೇನ್ ಮಾಡಿದ್ವಿ, ನಾವು ನಮ್ಮ ಕರ್ನಾಟಕದಾಗ ಈ ಯಾರು ಬರ್ತಾರಲ್ಲ ಈ ಕೆಲ್ಸಕ್ಕೆ, ಅವ್ರಿಗೆ ಶುದ್ಧ ಕುಡಿಯುವ ನೀರು ಕೊಡ್ಬೇಕು ಅಂತ ಮಾಡಿದ್ವಿ. ಅಲ್ಲಿ ಕ್ರೀಚ್ ಮಾಡ್ಬೇಕು ಅಂತ ಮಾಡಿದ್ವಿ. ಶಿಶುಪಾಲನಾ ಕೇಂದ್ರಗಳನ್ನು ಮಾಡ್ಬೇಕು ಅಂತ ಮಾಡಿದ್ವಿ. ಅಲ್ಲಿ ವೈದ್ಯಕೀಯ ಸೌಲಭ್ಯ ಸಿಗಬೇಕಂದ್ರೆ ಅಂತ ಮಾಡಿದ್ವಿ. ಆಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ಸಕತ್ತೀವಿ ನಾವು. These were progressive. ಅದಕ್ಕೆ ಅದ್ರೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅವುಗಳನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದು ಅಥವಾ ಅವುಗಳ ಬಗ್ಗೆ ಟೀಕೆ ವಿಮರ್ಶೆ ಆಗಿರ್ತಕ್ಕಂಥದ್ದು ಸಹಜ ಅಷ್ಟೇ. ಹಾಲು ಕೇಳುವವರು ಎಮ್ಮೆ ಕೈಯಾಗ ಕೇಳ್ದಂಗಾಗಿದೆ. ಕೆಲಸ ಮಾಡ್ಬಿಟ್ಟು ಬಾಕಿ ಎಲ್ಲ ಆಗ್ತದೆ. ಇಲ್ಲ